ಅಸ್ಸಲಾಮು ಅಲೈಕುಮ್. ಇವತ್ತು ನಾನು ಮಾಡ್ತಾಯಿದ್ದೇನೆ ಮಸಾಲ ಚಿಕನ್ ಮಂದಿ. ತುಂಬ ಸಿಂಪಲ್ ಆಗಿದೆ, ತುಂಬ ಟೇಸ್ಟಿಯಾದ, ಅದು ಅಲ್ಲದೆ ಒಂದು 20-30 ನಿಮಿಷದೊಳಗಡೆ ಆಗುತ್ತೆ. ಫಸ್ಟ್ ನಾನು ಮಸಾಲ ಮಾಡಿ ನೋಡಿ. ಸ್ವಲ್ಪ ಗರಂ ಮಸಾಲ, ಪೆಪ್ಪರ್, ಲವಂಗ, ಕೆತ್ತೆ, ಸ್ಟಾರ್, ಏಲಕ್ಕಿ ಮತ್ತು ಕೊತ್ತಂಬರಿ, ಜೀರಿಗೆ ಮತ್ತು ಬಡಸೊಪ್ಪು. ಇದು ನೀವು ಗರಂ ಮಸಾಲ ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಬೋದು. ಅದನ್ನು ನಾನು ಪುಡಿ ಮಾಡ್ತಾಯಿದ್ದೇನೆ. ಆಮೇಲೆ ಒಂದು ಪಾತ್ರೆಯಲ್ಲಿ ಹಳದಿ 1 ಚಮಚದಷ್ಟು ಮತ್ತು ಸ್ವಲ್ಪ ಮೆಣಸಿನ ಹುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ನಾವು ಪುಡಿ ಮಾಡಿದ ಮಸಾಲವನ್ನು ಹಾಕಬೇಕು. ಎಲ್ಲವನ್ನು ಹಾಕಿ ಪುಡಿ ಫುಲ್ ಸಣ್ಣಾಗಿ ರುಬ್ಕೊಳ್ಬೇಡಿ, ಪುಡಿ ಮಾಡಬೇಡಿ, ಸ್ವಲ್ಪ ದರ್ದ ಅಂತ ಇರಲಿ, ತುಂಬಲ್ಲ. ಮತ್ತು 1 ಲಿಂಬೆ ರಸ ಹಾಕ್ತಾಯಿದ್ದೇನೆ. ಅಂದರೆ ನಾನು ಮಾಡ್ತಾಯಿದ್ದೇನೆ ಒಂದು ಕೆ ಜಿ ಅಲ್ಲ, 1/4 ಕೆ ಜಿಯಷ್ಟು ಮಾಡ್ತಾಯಿದ್ದೇನೆ. ಆಮೇಲೆ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇದನ್ನು ಪೇಸ್ಟ್ ಹಾಕ್ತಾಯಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೇನೆ. ಎಣ್ಣೆ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ಆಮೇಲೆ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದು ಚಿಕನ್ಗೆ ಹಾಕಿ ಕೋಳಿಗೆ, ಮತ್ತು ಪೀಸ್ ಸ್ವಲ್ಪ ದೊಡ್ಡ ಇರಲಿ, ಚಿಕ್ಕದು ಮಾಡಬೇಡಿ. ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇಟ್ಟರೆ ತುಂಬ ಒಳ್ಳೆಯದು. ನಾವು ಟಿಕ್ಕ ಪೀಸ್ ಇರ್ತದೆ ನೋಡಿ ಅಷ್ಟು. ಇದನ್ನು ಒಂದು 10-15 ನಿಮಿಷ ಇಟ್ಟು ಬಿಡೋಣ. ಆಮೇಲೆ ನಾನು ಒಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ನಾನು ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ನೀರುಳ್ಳಿ ಹಾಕ್ತಾಯಿದ್ದೇನೆ, ಒಂದು ದೊಡ್ಡದು ನೀರುಳ್ಳಿ ಹಾಕ್ತಾಯಿದ್ದೇನೆ. ಒಳ್ಳೆಯಿಂದ ಫ್ರೈ ಮಾಡ್ಕೊಳ್ಳಿ. ಚಿಕ್ಕ ಇದೆರಡು ಹಾಕಿ ದೊಡ್ಡ ನೀರುಳ್ಳಿ ಹಾಕ್ತಾಯಿದ್ದೇನೆ. ಆಮೇಲೆ ನೋಡಿ ಲಿಂಬೆಯನ್ನು ಈ ಥರ ಇದನ್ನು ಸಿಪ್ಪೆ ತೆಗೆಯಬೇಕು, ತುಂಬ ಒಳ್ಳೆಯದು. ನಿಮಗೆ ಗೊತ್ತಿರ್ಬೋದು, ದೊಡ್ಡ ಮಾಲಲ್ಲಿ ಮಂದಿದ್ದು ಲಿಂಬೆ ಸಿಗುತ್ತೆ. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೇನೆ ನೋಡಿ. ಈ ಥರ 2 ಕಟ್ ಮಾಡಿ ಅದರ ಸಿಪ್ಪೆ ಹಾಕಿದರೆ ಆಯಿತು. ಆಮೇಲೆ ಒಳ್ಳೆ ಫ್ರೈ ಮಾಡಿ, ಗೋಲ್ಡನ್ ಫ್ರೈ ಆಗಲಿ. ಒಳ್ಳೆಯಿಂದ ಫ್ರೈ ಆದ ನಂತರ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ 3 ಟೊಮೆಟೊ ಹಾಕ್ತಾಯಿದ್ದೇನೆ. ಇದು ಮಸಾಲ ಮಂದಿ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಮಸಾಲ ಜಾಸ್ತಿ. ಆಮೇಲೆ ಪುನಃ ನಾನು ಜಿಂಜರ್ ಪೇಸ್ಟ್ ಹಾಕ್ತಿದ್ದೇನೆ. ಕಾಯಿ ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪನ್ನು ಪೇಸ್ಟನ್ನು ಹಾಕ್ತಾಯಿದ್ದೇನೆ. ಒಳ್ಳೆಯಿಂದ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನು ಚಿಕನನ್ನು ಮಸಾಲ ಮಾಡಿದೆ ನೋಡಿ, ಆ ಚಿಕನೆಲ್ಲ ಅದಕ್ಕೆ ಹಾಕ್ತಾಯಿದ್ದೇನೆ ತುಂಬ ಒಳ್ಳೆಯಿಂದ. ಮತ್ತು ಇದಕ್ಕೆ ನಾನು ಚಿಕನ್ ಒಂದು ಸತಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಹಾಕ್ತಾಯಿದ್ದೇನೆ ನೀರು ಹಾಕ್ತಾಯಿದ್ದೇನೆ. ನೀರು ನೀವು ಅಕ್ಕಿ ಎಷ್ಟು ಹಾಕ್ತೀರ ನೋಡಿ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ನಾನು ಅಕ್ಕಿ ತುಂಬ ಚಿಕ್ಕ ಅಕ್ಕಿ ಹಾಕ್ತಾಯಿದ್ದೇನೆ, ತುಂಬ ದೊಡ್ಡ ಅಕ್ಕಿ ಅಲ್ಲ, ಬಿರಿಯಾನಿ ರೈಸ್ ಅಲ್ಲ, ಅಕ್ಕಿ ಅಲ್ಲ, ಇದು ನಾರ್ಮಲ್ ಅಕ್ಕಿ. ಆಮೇಲೆ ಅದಕ್ಕೆ ನಾನು ಹಾಕ್ತಿದ್ದೇನೆ ರುಚಿಗೆ ಬೇಕಷ್ಟು ಉಪ್ಪು. ಇದು 3/4 ಅಂಶ ಚಿಕನ್ ಬೇಯಬೇಕು, ಅಷ್ಟು ತನಕ ನಾನು ಅದನ್ನೆಲ್ಲ ತೆಗಿತೀನಿ. ಅದೇ ನೀರಿಗೆ ನಾನು ಅಕ್ಕಿ ಹಾಕ್ತಾಯಿದ್ದೇನೆ, ಚೆನ್ನಾಗಿ ತೊಳೆದು ಅಕ್ಕಿ ಹಾಕ್ತಾಯಿದ್ದೇನೆ. ಒಳ್ಳೆಯಿಂದ ಬೇಯಲಿ, ಮಿಕ್ಸ್ ಮಾಡ್ಕೊಳ್ಳಿ, ಬೇಯ್ತಾ ಇರಲಿ. ಇದು ಅಕ್ಕಿ ಬೇಯಲಿ ಅಷ್ಟು ತನಕ ನಾನು ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ ನಾನು ತುಪ್ಪ ಹಾಕಿದ್ದೇನೆ. ಈ ತುಪ್ಪಗೆ ಸ್ವಲ್ಪ ಗೋಡಂಬಿ, ಬಾದಾಮನ್ನು ಫ್ರೈ ಮಾಡ್ತಾಯಿದ್ದೇನೆ. ಒಳ್ಳೆಯಿಂದ ಫ್ರೈ ಮಾಡಿದ ನಂತರ ಅದನ್ನು ನಾನೀಗ ತೆಗಿತಾ ಇದ್ದೇನೆ. ಅದೇ ತುಪ್ಪದಲ್ಲಿ ನಾನು ಚಿಕನ್ ತೆಗೆದು ನೋಡಿ, ಆ ಚಿಕನ್ ಒಳ್ಳೆಯಿಂದ ಫ್ರೈ ಮಾಡ್ಕೊಳ್ಳಿ, ಉಲ್ಟಾ ಪಲ್ಟಾ ಸಲ್ಟಾ ಮಾಡಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ. ನಾನು ಚಿಕನ್ಗೆ ಕಲರ್ ಏನೋ ಹಾಕಲಿಲ್ಲ, ಒಳ್ಳೆ ಫ್ರೈ ಮಾಡಿ ನೋಡಿ. ಇಲ್ಲಿ ಅಕ್ಕಿ ಬೆಂದಿದೆ, ಆ ಸೈಡಲ್ಲಿ ಚಿಕನ್ ಸಹ ಫ್ರೈ ಮಾಡಿದ್ದೇನೆ. ಈ ಅಕ್ಕಿ ಬೆಂದ ನಂತರ ಅದರ ಮೇಲೆ ನಾವು ಚಿಕನ್ ಇಡಬೇಕು ನೋಡಿ, ಈ ಥರ. ಮತ್ತು ನಾನು ಒಂದು ಕೊಯ್ಲ ಉಂಟಲ್ಲ, ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಮಧ್ಯದಲ್ಲಿ ಒಂದು ಪಾತ್ರೆಗೆ ಕೊಯ್ಲೆ ಇಟ್ಟುಬಿಡಿ. ಅದಕ್ಕೆ ನಾನು ಈ ಥರ ಬಾದಾಮು ಬೀಜ ಫ್ರೈ ಮಾಡಿದೆಲ್ಲ ಹಾಕಿ, ಆಮೇಲೆ ಆ ಚಿಕ್ಕ ಪಾತ್ರೆಗೆ ಆ ಕೊಯ್ಲವನ್ನು ಹಾಕ್ತಾಯಿದ್ದೇನೆ. ಈ ಕೊಯ್ಲ ಹಾಕಿದ ನಂತರ 1 ಚಮಚದಷ್ಟು ತುಪ್ಪ ಹಾಕಬೇಕು. ದೊಡ್ಡ ಚಮಚದಲ್ಲಿ ತುಪ್ಪ ಹಾಕಿ ಮತ್ತು ಆವಾಗನೇ ಮುಚ್ಚಿಡಬೇಕು, ದಮ್ಮಲ್ಲಿರಲಿ, ಗ್ಯಾಸನ್ನು ಆಫ್ ಮಾಡಿ. ಆಮೇಲೆ ಈ ಥರ ಬರ್ತದೆ ನಿಮಗೆ ಚಿಕನ್ ಮಸಾಲ ಮಂದಿ. ತುಂಬ ಟೇಸ್ಟಿ ಆಗುತ್ತೆ, ಒಂದು ಸತಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ.